ಹಾಲೆಲ್ಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಇನ್ನೂ ಮಲಗೇ ಇದ್ದೀರಾ? 7 ಗಂಟೆ ಆಯ್ತು. ಎಷ್ಟೊತ್ತೋ ಆಯ್ತು ಬೆಳಗಾಗಿ. ಈಗಾಗಲೇ ನೀವು ಕಾಲಕೃತ್ಯಗಳನ್ನು ತೀರಿಸಿಕೊಂಡು ವೈಯಕ್ತಿಕ ಪ್ರಾರ್ಥನೆ ಮುಗಿಸಿ ಮತ್ತೊಂದು ಸಾರಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ಸಿದ್ಧರಾಗಿದ್ದೀರೆಂದು ನಾನು ನೆನೆಸುತ್ತೇನೆ. ಅಷ್ಟು ಮಾತ್ರವಲ್ಲ, ನಿಮ್ಮಲ್ಲಿ ಕೆಲವರಿಗೆ ಆಫ್ಟರ್ನೂನ್ ಆಗಲಿ ಈವ್ನಿಂಗ್ ಆಗಲಿ ಬೇರೆ ಬೇರೆ ಸ್ಥಳಗಳಿಂದ, ಅನೇಕ ದೇಶಗಳಿಂದ ಅಂದರೆ ಅಕ್ರಾಸ್ ದ ಗ್ಲೋಬ್ ವಾಕ್ಯ ಕೇಳ್ತಿದ್ದೀರಲ್ಲವೇ? ಹಾಗಾಗಿ ನೀವು ಬೇರೆ ಸಮಯದಲ್ಲಿ ವಾಕ್ಯ ಕೇಳ್ತಿರ್ಬೋದು, ಲೈವ್ ಅನ್ನು ಹೊರತುಪಡಿಸಿ. ಸೊ ನೀವು ಯಾವುದೇ ಸಮಯದಲ್ಲಾಗಲಿ ಯೇಸುವನ್ನು ಧ್ಯಾನಿಸುವಂಥದ್ದು, ಆತನ ಪ್ರೀತಿಯನ್ನು ಗುರುತಿಸುವಂಥದ್ದು, ಆತನ ಸನ್ನಿಧಿಯಲ್ಲಿ ನಮ್ಮ ಹೃದಯ ಸಮರ್ಪಿಸಿಕೊಳ್ಳೋದು ಬಹಳ ಮೇಲುಕರವಾಗಿದೆ. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಪ್ರೀತಿಗಾಗಿ ನಿಮಗೆ ವಂದನೆಗಳು, ನಿಮ್ಮ ಶಿಲುಬೆಗಾಗಿ ನಿಮಗೆ ವಂದನೆಗಳು, ನಿಮ್ಮ ಶಿಲುಬೆಯ ಯಜ್ಞಕ್ಕಾಗಿ ನಿಮಗೆ ವಂದನೆಗಳು. ನಮಗೋಸ್ಕರ ಸಿದ್ಧಗೊಳಿಸಿರುವ ರಕ್ಷಣೆಗಾಗಿ, ಪಾಪ ಕ್ಷಮಾಪಣೆಗಾಗಿ ನಿಮಗೆ ಸ್ತೋತ್ರ ದೇವರೇ. ಯಾರೊಬ್ಬರೂ ನಶಿಸಿ ಹೋಗದೆ ಎಲ್ಲೆಡೆ ಎಲ್ಲರೂ ಮಾನಸಾಂತರ ಹೊಂದಬೇಕೆಂದು ನಮಗೋಸ್ಕರ ಮಾಡಬೇಕಾದದೆಲ್ಲವನ್ನು ಮಾಡಿದ್ದೀರಿ. ನಿಮ್ಮ ರಕ್ಷಣೆಯನ್ನು ಹೊಂದಿ ನಿಮ್ಮ ರಾಜ್ಯದ ವಾರಸುದಾರರಾಗಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಲೆಂಟ್ ಡೇಸ್ ಅನ್ನುತ್ತಾರೆ ಕೆಲವರು. ಲೆಂಟ್ ಇಲ್ಲ, ಏನೂ ಇಲ್ಲ, ಅದೆಲ್ಲ ಅನ್ಯರ ಆಚಾರ ಅಂದುಕೊಂಡು ಕೆಲವರು ಬಿಟ್ಟು ಬಿಡ್ತಾರೆ. ಆದಿ ಸಭೆಯಲ್ಲಿ ಒಂದು ವಾರದಷ್ಟು ಯೇಸುವಿನ ಪ್ರೀತಿಯನ್ನು, ಶಿಲುಬೆಯನ್ನು ಧ್ಯಾನಿಸುತ್ತಾ ಆತನ ಪ್ರೀತಿ ಸವಿಯೋಣ ಅಂದುಕೊಂಡು, ಇದೇನು ಒಂದು ವಾರ 21 ದಿನ ಹಾಗೆ ಮಾಡೋಣ, ನಂತರ 20 ದಿನ ಏನು 40 ದಿನಗಳವರೆಗೂ ಮಾಡೋಣ, ನಾವು ಇವು ದುಃಖ ದಿನಗಳೆಂದು ಪ್ರಕಟಿಸೋಣ. ಸ್ವಲ್ಪ ಲೋಕದ ಆಸೆ, ಶರೀರದ ಆಸೆ, ಆಹಾರ ತಿಂಡಿ ಎಲ್ಲ ತಿನ್ನೋದನ್ನು ಬಿಟ್ಟು ಯೇಸುವಿನ ಪ್ರೀತಿಯನ್ನು ಸವಿಯೋಣ ಎಂಬ ಒಂದು ಒಳ್ಳೆ ಅಭಿಪ್ರಾಯದಿಂದಲೇ ಪ್ರಾರಂಭಿಸಲಾಯಿತು. ಆದರೆ ಬರ್ತಾ ಬರ್ತಾ ಇದು ಹೇಗಾಯ್ತೆಂದರೆ ಒಂದು ಆಚಾರವಾಗಿ ಮಾರ್ಪಟ್ಟಿತು. ಕೆಲವರು ಅದನ್ನು ಇವತ್ತಿಗೂ ಅನುಸರಿಸ್ತಾರೆ, ಅರ್ಥಗರ್ಭಿತವಾಗಿ ಅನುಸರಿಸುವವರು ಇದ್ದಾರೆ, ಆಚಾರವಾಗಿಯೂ ಅನುಸರಿಸೋರಿದ್ದಾರೆ. ಮತ್ತೆ ನೀವಾದರೂ ನಮಗಾದರೂ ದಿನಾಲು ಶಿಲುಬೆಯ ಅವಶ್ಯಕತೆ ಇದೆ. ವಾರಕ್ಕೊಂದು ಸಾರಿಯೋ 40 ದಿನಕ್ಕೊಂದು ಸಾರಿಯೋ ಅಥವಾ 40 ದಿನ ಮಾತ್ರ ಅಲ್ಲ. ಹೌದು ಪ್ರಿಯರೇ, ನಿಜವಾದ ಕ್ರೈಸ್ತನ ಭಕ್ತಿ 40 ಡೇಸ್ ಅಷ್ಟೇ ಅಲ್ಲ, ನಿರಂತರವಾಗಿರಬೇಕು. 40 ದಿನಗಳವರೆಗೂ ದೇವರಿಗೋಸ್ಕರ ನಾನೇನೋ ಬಿಟ್ಟಿದ್ದೇನೆ ಅಂತ ಹೇಳಿ ಮಾಂಸಾಹಾರ ಬಿಡೋದಾಗಲಿ, ಸುಖಭೋಗ ಬಿಡೋದಾಗಲಿ, ಶರೀರ ಇಚ್ಛೆಗಳಿಂದ ದೂರ ಇರೋದು, ಲೋಕದ ಆಸೆಗಳನ್ನು ಪಕ್ಕಕ್ಕೆ ತಾಳಿ ಹಾಕೋದು, ಉಪವಾಸ ಇದ್ದು ನಿಮ್ಮನ್ನು ನೀವು ಬಾಧೆಪಡಿಸಿಕೊಳ್ಳೋದು, ಆ ನಂತರ ಮತ್ತೆ ಯಥಾ ಪ್ರಕಾರ ಜೀವಿಸುವಂಥದ್ದು, ಇದೆಲ್ಲ ಭಕ್ತಿ ಅಲ್ಲ, ಯೇಸು ಕಲಿಸಿದ್ದಲ್ಲ. ಎಲ್ಲದರಲ್ಲಿಯೂ ಮಿತವಾಗಿರೋ ಅಂದಿದ್ದಾರೆ. ಬಟ್ ಯೇಸುವಿನ ಪ್ರೀತಿ ಧ್ಯಾನಿಸುವುದಕ್ಕಾಗಿ 40 ಡೇಸ್ ಆಗಲಿ 21 ಡೇಸ್ ಆಗಲಿ, ಒಂದು ದಿನವಾಗಲಿ ನಾವು ಸಮರ್ಪಿಸಿಕೊಳ್ಳುವಂಥದ್ದು ನಮಗೆ ಎಷ್ಟೋ ಒಳ್ಳೆಯದು ಪ್ರಿಯರೇ. ಹಾಗಾದರೆ ಯಾಕಿರಬೇಕು ಉಪವಾಸ ಈ 40 ದಿನಗಳವರೆಗೂ? ಕೆಲವರು ಒಂದು ಹೊತ್ತು ಇರ್ತಾರೆ. ಈಗ 40 ಡೇಸ್ ಅಂದರೆ ಯಾರೊಬ್ಬರು ಕೂಡ ಪೂರ್ತಿಯಾಗಿ ತಿನ್ನಲಾರದೇ ಇರಲಾರರು. ಹಾಗಿದ್ರೆ ಅವ್ರ ಕತೆ ಮುಗಿದು ಹೋಗ್ಬಿಡುತ್ತೆ. ಅಷ್ಟು ಮಾತ್ರವಲ್ಲ, 40 ಈವ್ನಿಂಗ್ಸ್ ಉಪವಾಸ ಇರುವುದಕ್ಕೋಸ್ಕರ ಕೆಲವರು ಹಾಲು ಕುಡಿದು, ಕಾಳುಗಳನ್ನು ತಿಂದು, ಚಪಾತಿ ತಿಂದು ಮತ್ತೆ ಉಪವಾಸ ಅಂತಾರೆ. 2 ಫ್ರೂಟ್ಸ್ ತಿಂದು. ಹಾಗಲ್ಲ ಪ್ರಿಯರೇ, ನೀವು ಏನು ತಿಂದೀರಿ, ಏನು ತಿನ್ನಲಿಲ್ಲ ಎನ್ನುವಂಥದ್ದಲ್ಲ. ನೀವು ಕಚ್ಚಾಡುತ್ತಾ ಉಪವಾಸ ಇದ್ದರೆ ಏನು ಪ್ರಯೋಜನ? ನೀವು ಬಡವರನ್ನು ಕನಿಕರಿಸಲಾರದೆ ನೀವು ಉಪವಾಸವಿದ್ದು ಬೇರೆಯವರಿಗೆ ಕೆಲಸ ಕೊಟ್ಟು ನಿಮ್ಮ ಕೆಲಸ ತಪ್ಪಿಸಿಕೊಳ್ಳೋದಾದರೆ ಏನು ಪ್ರಯೋಜನ ಎಂದು ಯೇಸು ಹೇಳಿದಾರಲ್ಲವೇ? ಆದರೆ ನಿಜವಾದ ಉಪವಾಸ ಎನ್ನುವುದು ನಿಮ್ಮ ಮನಸ್ಸು ದೇವರೊಂದಿಗೆ ಲಗ್ನವಾಗುವಂಥದ್ದಾಗಿದೆ. ಇನ್ನೂ ವಿಚಿತ್ರ ಪ್ರಿಯರೇ, ಈ ದಿನ ಯೇಸು ಕ್ರಿಸ್ತನ ಮೂವಿ ನೋಡ್ತಾರೆ, ಕರುಣಾಸಾಗರನು ಎಂಬ ಮೂವಿ ನೋಡ್ತಾರೆ, ಇಲ್ಲವೇ ಪ್ಯಾಷನ್ ಆಫ್ ಕ್ರೈಸ್ಟ್ ಎಂಬ ಮೂವಿ ನೋಡ್ತಾರೆ. ಆತನಿಗೆ ಕೊರಡೆಯಿಂದ ಹುಡುತ್ತಾರೆ, ಅಯ್ಯೋ ಆತನ ಮುಖದ ಮೇಲೆ ಉಗಿಯುತ್ತಾರೆ, ಅಯ್ಯೋ ಆತನು ನನಗೋಸ್ಕರ ಎಂತಹ ಭಾರವಾದ ಶಿಲುಬೆ ಹೊತ್ತಿದ್ದಾನೆ, ಆ ಶಿಲುಬೆಯ ಮೇಲೆ ಎಷ್ಟು ಬಾಧೆ ಹೊಂದಿದ್ದಾನೆ, ಎಷ್ಟು ಅವಮಾನ ಹೊಂದಿದ್ದಾನೆ, ಅಯ್ಯಯ್ಯೋ ಯೇಸುವಿಗೆ ಹೊಡೆಯುತ್ತಾರಲ್ಲವೇ, ಹೊಡೆಯುವವರನ್ನೇ ನಾನು ಸಾಯಿಸ್ತೇನೆ ಎನ್ನುವ ರೀತಿಯಲ್ಲಿ ವೈರಾಗ್ಯದಿಂದ ಯೇಸು ಕ್ರಿಸ್ತನು ಬಾಧೆ ಪಡ್ತಿದ್ದಾರೆ ಎಂದು ಯೋಚಿಸಿ ದುಃಖ ಪಡ್ತಾರಷ್ಟೇ. ಯಾರಾದರೂ ಬಾಧೆ ಪಡುತ್ತಿರುವುದನ್ನು ನೋಡಿ ಅವ ಬಾಧೆ ಪಡುವವರ ವಿಷಯದಲ್ಲಿ ದುಃಖ ಪಡ್ತೇವೆ. ಆದರೆ ಹಾಗೆ ಬಾಧೆ ಯಾಕೆ ಪಡ್ತಾರೆಂದು ತಿಳ್ಕೊಳ್ಳಲಿಕ್ಕಾಗಲ್ಲ. ಯೇಸುಕ್ರಿಸ್ತನ ಶಿಲುಬೆ ಕುರಿತು ಧ್ಯಾನಿಸೋದಂದ್ರೆ ಅದೇನೋ ದುಃಖ ಮುಖ ಇಟ್ಕೊಂಡು, ಬಾಡಿದ ಮುಖ ಇಟ್ಕೊಂಡು, ಆ ಅವಮಾನ, ಆ ನಿಂದೆ ಯೋಚಿಸಿ ಯೋಚಿಸಿ ಆತನಿಗೋಸ್ಕರ ಅಳುವಂಥದ್ದಲ್ಲ ಪ್ರಿಯರೇ. ಆ ದಿನ ಯೆರೂಸಲೇಮಿನಲ್ಲಿ ಆತನನ್ನು
ಭಯಂಕರವಾದ ಅನ್ಯಾಯದ ತೀರ್ಪನ್ನು ವಿಧಿಸಿದ ನಂತರ ಒಂದು ಕಡಿಮೆ 40 ಏಟುಗಳಿಂದ ಆ ಒಂದು ಕಬ್ಬಿಣದ ಕೊಂಡಿಗಳು, ಕಲ್ಲುಗಳು, ಗಾಜಿನ ತುಂಡುಗಳು ಕೂಡಿರುವ ಕೊರಡೆಗಳಿಂದ ಹೊಡೆದಾಗ ಆತನ ಬೆನ್ನಿನ ಮೇಲೆ ನೇಗಿಲಿನಿಂದ ಕೆದರಿದಂತೆ ಅವರು ನನ್ನ ದೇಹವನ್ನು ಕೆದರಿದರು ಎಂಬ ಪ್ರವಾದನೆ ನೆರವೇರಿತು. ಆತನ ದೇಹದ ಮಾಂಸ ಮುದ್ದೆ ಮುದ್ದೆಯಾಗಿ ಬಂತು. ಅಂತಹ ಗಾಯಕ್ಕೊಳಗಾದಾಗ ಮತ್ತೆ ಶಿಕ್ಷೆ ವಿಧಿಸಬಾರದು. ಆದರೆ ಕೊರಡೆಯ ಶಿಕ್ಷೆ ಅನುಭವಿಸಿದವನಿಗೆ ಶಿಲುಬೆ ಶಿಕ್ಷೆ ಇಲ್ಲ. ಘೋರವಾದ ಅತಿಯಾದ ಘೋರದಲ್ಲಿ ಯೇಸುವನ್ನು ಶಿಕ್ಷಿಸಿ ಎಲ್ಲಾ ರೀತಿಯಲ್ಲಿ ನಿಂದೆ ಆತನ ಮೇಲೆ ಹೊರಿಸ್ತಾನೆ. ಕನಿಷ್ಠ ಕಾರಣ ಎಲ್ಲರ ಶಿಕ್ಷೆ ಆತನು ಅನುಭವಿಸಲು ಬಂದಿರುವುದಕ್ಕಾಗಿಯೇ ಅಪಾರವಾದ ಶಿಲುಬೆ ಹೊರಿಸಿ ಆತನನ್ನು ಪಿಲಾತನ ಮನೆಯೊಳಗಿಂದ ಊರ ಹೊರಗಡೆ ಇರುವ ಆ ಗೊಲ್ಗೋತಾ ಕಲ್ವರಿ ಬೆಟ್ಟದವರೆಗೂ ಆತನನ್ನು ನಡೆಸಿಕೊಂಡು ಹೋಗ್ತಾರೆ. ಕೊರಡೆಗಳಿಂದ ಹೊಡೆಯುತ್ತಾ ಹೋಗ್ತಾರೆ. ರೋಡ್ ಮೇಲೆ ಸೆಳೆಕೊಂಡು ಹೋಗುತ್ತಿರುವಾಗ ಕೆಲವೊಂದು ಜನ ಸ್ತ್ರೀಯರು, ಆತನಿಂದ ಉಪಕಾರ ಹೊಂದಿದಂಥವರು, ಆತನು ಮಾಡಿದ ಅದ್ಭುತಗಳನ್ನು ನೋಡಿದಂಥವರು, ಆತನಿಂದ ಆಶೀರ್ವದಿಸಲ್ಪಟ್ಟವರು ಆತನ ಹಿಂದೆ ಒಂದು ಚಿಕ್ಕ ಗುಂಪಾಗಿ ಹೋಗುತ್ತಾ ಅವರು ಕಣ್ಣೀರು ಸುರಿಸುತ್ತಾ ಅಳುತ್ತಾ ಇದ್ರು. ಒಂದು ಸಮಯ ಬರೋಷ್ಟೊತ್ತಿಗೆ ಯೇಸು ಶಿಲುಬೆಯನ್ನು ಹೊರುತ್ತಾ ಇರುವಾಗ ಆತನು ಏನು ಹೇಳ್ತಾನೆಂದು ಒಮ್ಮೆ ನೋಡೋಣ ಬನ್ನಿ. ಲೂಕನ ಸುವಾರ್ತೆ 23ನೇ ಅಧ್ಯಾಯ ಅದರಲ್ಲಿ 28ನೇ ವಚನ ನೋಡೋಣ. ಲೂಕನ ಸುವಾರ್ತೆ 23ನೇ ಅಧ್ಯಾಯ 28ನೇ ವಚನ ನೋಡೋಣ. ವಚನ 27 ಓದ್ತೇನೆ, ಚೆನ್ನಾಗಿ ಅರ್ಥ ಆಗುತ್ತೆ. ಜನರು, ಸ್ತ್ರೀಯರು ದೊಡ್ಡ ಗುಂಪು ಆತನ ಹಿಂದೆ ಬಂದರು. ಆ ಸ್ತ್ರೀಯರು ಎದೆ ಬಡ್ಕೊಳ್ಳುತ್ತಾ ಆತನ ವಿಷಯವಾಗಿ ಗೋಳಾಡುತ್ತಾ ಇದ್ದರು. ಬಹಳ ದೊಡ್ಡ ಸಮೂಹವು ಆತನ ಮೂಲಕ ಮೇಲುಗಳನ್ನು ಹೊಂದಿದವರು, ಸ್ವಸ್ಥತೆ ಹೊಂದಿದವರು ಬಹಳಷ್ಟು ಜನ. ಅವ್ರು ಎದೆ ಬಡಿದುಕೊಳ್ಳುತ್ತಾ ಅಯ್ಯೋ ಅಯ್ಯೋ ಅಯ್ಯೋ, ಆತನಿಗೆ ಹೊಡೆದಿದ್ದಾರಲ್ಲವೇ, ಮುಖದ ಮೇಲೆ ಉಗಿದಿದ್ದಾರಲ್ಲವೇ, ಆ ಭಾರವಾದ ಶಿಲುಬೆ ಹೊರಲಿಕ್ಕಾಗದೆ ಅಯ್ಯೋ ಕೆಳಗೆ ಬಿದ್ದರಲ್ಲವೇ ನನ್ನ ಯೇಸು ಎಂದು ಹೀಗೆ ಆತನ ವಿಷಯದಲ್ಲಿ ದುಃಖ ಪಡುತ್ತಾ ಬಹಳಷ್ಟು ಜನ ಸ್ತ್ರೀಯರು ಆತನನ್ನು ಹಿಂಬಾಲಿಸುತ್ತಿರುವಾಗ 28ನೇ ವಚನ, ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ. ಯಾಕೆ ಅಳ್ತಾ ಇದ್ದೀರಿ ನೀವು? ನನಗೋಸ್ಕರ ಅಳುತ್ತಾ ಇದ್ದೀರೋ? ನಾನು ಬಾಧೆಪಡಿಸಲ್ಪಟ್ಟೆನೆಂದು ಅಳುತ್ತಿದ್ದೀರೋ? ನನ್ನನ್ನು ಹೊಡೆಯುತ್ತಿದ್ದಾರೆಂದು ಅಳುತ್ತಾ ಇದ್ದೀರೋ? ನನ್ನ ರಕ್ತ ಸುರಿಯಲ್ಪಡುತ್ತಿದೆ ಎಂದು ಅಳುತ್ತಾ ಇದ್ದೀರೋ? ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ. ಮತ್ಯಾಕೆ ಅಳಬೇಕು? ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳೆಯಿರಿ. ನಾನು ಎಷ್ಟೇ ಗಾಯಕ್ಕೊಳಗಾದರೂ, ಎಷ್ಟೇ ಶಿಕ್ಷೆ ಅನುಭವಿಸಿದರೂ, ಎಷ್ಟೇ ವೇದನೆ ಅನುಭವಿಸಬೇಕಾದರೂ ನಾನು ಸಿದ್ಧನಾಗೇ ಬಂದಿದ್ದೇನೆ. ಮರಣ ವೇದನೆ ಅನುಭವಿಸುವುದಕ್ಕಾಗಿಯೇ, ಮಾನವರನ್ನು ರಕ್ಷಿಸುವುದಕ್ಕಾಗಿಯೇ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ನಾನು ಪ್ರವಾದನೆಗಳು ನೆರವೇರುವ ಹಾಗೆ, ಶಾಸ್ತ್ರವು ನೆರವೇರುವುದಕ್ಕಾಗಿ ಮನುಷ್ಯಕುಮಾರನು ಪಾಪಿಗಳ ಕೈಗೆ ಒಪ್ಪಿಸಲ್ಪಡ್ತಾನೆ. ಅವರು ಆತನನ್ನು ಘೋರವಾಗಿ ಹಿಂಸೆಗೊಳಿಸಿ ಶಿಲುಬೆಗೆ ಹಾಕುತ್ತಾರೆ. ಆತನು ಮರಣ ಹೊಂದುತ್ತಾನೆ ಮತ್ತು ಪ್ರವಾದಿಸಿರೋ ಪ್ರಕಾರವೇ ಆತನು 3ನೇ ದಿನದಲ್ಲಿ ಎದ್ದು ಬರುತ್ತಾನೆ ಎಂಬುದಾಗಿ ನನಗೆ ಗೊತ್ತುಂಟು. ನನ್ನ ಪ್ರಾಣ ನಾನು ಕೊಡಲು ನನಗೆ ಅಧಿಕಾರ ಇದೆ, ಅದನ್ನು ತಿರುಗಿ ಪಡೆಯಲು ನನಗೆ ಅಧಿಕಾರವಿದೆ. ಅದಕ್ಕೆ ನೀವು ನನಗೋಸ್ಕರ ಅಳುವ ಅಗತ್ಯವಿಲ್ಲ, ನಿಮಗೋಸ್ಕರ ಅಳೆಯಿರಿ. ಇನ್ನೂ ಹೇಳಬೇಕಾದರೆ, ನಾನು ಈ ರೀತಿ ಗಾಯಕ್ಕೊಳಗಾಗಲು ನೀವೇ ಕಾರಣ. ನಿಮ್ಮ ಪಾಪಗಳಿಗೋಸ್ಕರ, ನಿಮ್ಮ ದೋಷಗಳಿಗೋಸ್ಕರ, ನಿಮ್ಮ ಶಿಕ್ಷೆಗೋಸ್ಕರ, ನಾನು ಪರಿಹಾರ ಮಾಡುವುದಕ್ಕೋಸ್ಕರ, ಅದರ ಬೆಲೆ ಸಲ್ಲಿಸುವುದಕ್ಕೋಸ್ಕರ ನಿಮ್ಮ ಶಿಕ್ಷೆನೆಲ್ಲ ನನ್ನ ಮೇಲೆ ಹೊತ್ತುಕೊಂಡಿದ್ದೇನೆ. ಇದರಲ್ಲಿ ಸತ್ಯ ಇದೆ ಪ್ರಿಯರೇ, ಸಾರವಿದೆ ಪ್ರಿಯರೇ. ಇದರಲ್ಲಿ ನಂಬಿಕೆಟ್ರೆ ಅದ್ಭುತ ನಡೆಯುತ್ತೆ. ಇತ್ತೀಚೆಗೆ ಒಂದು ಕತೆ ಹೇಳಿದ್ರು ಯಾರೋ. ಒಬ್ಬ ಹೊಸ ಡಾಕ್ಟರು ಒಂದು ಹೊಸ ವಿಧವಾದ ಚಿಕಿತ್ಸೆ ಕಂಡುಹಿಡಿದಿದ್ದಾನಂತೆ. ಯಾವುದೇ ರೋಗ ಇದ್ದವನಾಗಿದ್ರೂ ಸಹ ಅವನ ಬಳಿಗೆ ಹೋದ್ರೆ ಅವನು ಒಂದು ಎಕ್ವಿಪ್ಮೆಂಟ್ ಅನ್ನ ಅರೇಂಜ್ ಮಾಡಿ, ಒಂದು ಟ್ಯೂಬೋ ಏನೋ ಇಟ್ಟು, ಆ ಟ್ಯೂಬಿನ ಇನ್ನೊಂದು ಭಾಗ ತನ್ನ ಹೃದಯಗೆ ಅಂಟಿಸಿ ಇಟ್ಕೊಂಡ್ರೆ, ರೋಗಿ ಹೊಟ್ಟೆ ನೋವಿನಿಂದ ಬಂದ್ರೆ ಆ ಹೊಟ್ಟೆ ನೋವು ಇವನಿಗೆ ಬರುತ್ತಂತೆ, ಅವನಿಗೆ ವಾಸಿ ಆಗ್ತದಂತೆ. ತಲೆನೋವಿನೊಂದಿಗೆ ಬಂದ್ರೆ ತಲೆನೋವು ಹೊರಟೋಗುತ್ತೆ, ಆ ವ್ಯಕ್ತಿ ವಾಸಿಯಾಗಿ ಹೋಗ್ತಾನೆ. ಈ ರೀತಿ ಯಾರ್ಯಾರು ಯಾವ್ಯಾವ ರೋಗದಿಂದ ಬರ್ತಾ ಇದ್ದಾರೋ ಅವೆಲ್ಲ ರೋಗಗಳು ಇವನಿಗೆ ಬರ್ತಾ ಇದ್ವು. ಅವು ಬಂದು ಟ್ರಾನ್ಸ್ಫರ್ ಆಗ್ತಾ ಇದ್ವು, ಬಂದು ಇವನಲ್ಲಿ ಸೇರಿಕೊಳ್ತಾ ಇದ್ವು. ಅದಕ್ಕೆ ಅವರು ವಾಸಿ ಆಗ್ತಿದ್ರು. ಕೊನೆಗೆ ಸಾವು ಬದುಕಿನೊಂದಿಗೆ, ಹಾರ್ಟ್ ಅಟ್ಯಾಕ್ನೊಂದಿಗೆ ಒಬ್ಬ ವ್ಯಕ್ತಿ ಸಾಯ್ತಾ ಬಂದನು. ಅವನಿಗೆ ಆ ಟ್ಯೂಬ್ ಕನೆಕ್ಟ್ ಮಾಡಿದಾಗ ಆ ಸಾವು ಕೂಡ ಈ ವ್ಯಕ್ತಿಗೆ ಬಂದ್ಬಿಟ್ಟಿತು. ಈ ವೈದ್ಯನು ಸಾಯುತ್ತಾನೆ, ಆ ರೋಗಿ ಬದುಕಿ ಹೋಗ್ತಾನೆ. ಇದು ಹೇಳಿಕೊಳ್ಳಲು ಚೆನ್ನಾಗಿದೆ, ಆದರೆ ಇದನ್ನು ನಿಜವಾಗ್ಲೂ ಯೇಸು ನಮಗಾಗಿ ಮಾಡಿದ್ದಾರೆ.
ನಮ್ಮ ಶಾಪಗಳೆಲ್ಲ ಆತನ ಮೇಲೆ ಹೋದು, ನಮ್ಮ ಪಾಪ ಎಲ್ಲ ಆತನು ಹೊತ್ತುಕೊಂಡನು. ಕೊನೆಗೆ ನಮ್ಮ ಸ್ಥಾನದಲ್ಲಿ ನಾವು ಹೊಂದಬೇಕಾದ ಮರಣ ಆತನು ಅನುಭವಿಸಿದ. ಹಾಲೆಲೂಯ್ಯ. ನಿಮಗೆ ಸ್ವಸ್ಥತೆ ಕೊಟ್ಟಿರುವ ಯೇಸುವಿನಲ್ಲಿ ಆನಂದಿಸಿರಿ. ನಿಮಗೋಸ್ಕರ ಮರಣ ಹೊಂದಿರುವ ಯೇಸುವಿನ ಕುರಿತು ದುಃಖಪಡುವ ಅಗತ್ಯವಿಲ್ಲ. ಆತನು ಸಜೀವವುಳ್ಳವನು. ಆತನು ಮರಣವನ್ನೇ ಜಯಿಸಬಲ್ಲ ಆತನು. ಆತನು ರೋಗಗಳಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ರೋಗ ಪೀಡಿತನಾಗಿ ಮರಣವನ್ನು ಅನುಭವಿಸಬೇಕಾಯಿತು. ಪಾಪದ ಒಂದು ಕಠಿಣತೆಯನ್ನೆಲ್ಲ ಜಯಿಸಿ ಆತನು ಪುನರುತ್ಥಾನನಾಗಿ ತಿರುಗಿ ಎದ್ದು ಬಂದಾತನಾಗಿದ್ದಾನೆ. ಎಂದಾದರೂ ಶಿಲುಬೆಯನ್ನು ನೋಡಿದಾಗ ಅಯ್ಯೋ ಆತನಿಗೇನೋ ಮಾಡ್ತಿದ್ದಾರೆ, ಯಾವ ರೀತಿ ಸಾಯಿಸ್ತಿದ್ದಾರೆ, ಈ ರೀತಿ ಮೂವಿ ನೋಡುವಾಗ, ಆ ನಟನೆ ನೋಡುವಾಗ ಮಾಡ್ತಾರೆ. ಯಾವ ಆ್ಯಕ್ಟರ್ ಆಗಲಿ ಎಷ್ಟೇ ಆ್ಯಕ್ಟ್ ಮಾಡಬೇಕೆಂದು ಪ್ರಯತ್ನಿಸಿದರೂ ಅವರು ಯೇಸು ಕ್ರಿಸ್ತನು ಅನುಭವಿಸಿದಷ್ಟು ಶ್ರಮೆ ಅನುಭವಿಸ್ಲಿಕ್ಕಾಗಲ್ಲ. ದಟ್ಸ್ ಓನ್ಲಿ ಅನ್ ಆ್ಯಕ್ಷನ್. ಇತ್ತೀಚೆಗೂ ಜೀಸಸ್ ಆಗಿ ನಟಿಸಿರುವಂತಹ ಆಕ್ಟರ್ಸ್ಗಳೆಲ್ಲ ಮುಂದೆ ಬಂದು ಸಾಕ್ಷಿ ಕೊಡ್ತಿದ್ದಾರೆ. ಏನೆಂದರೆ ಆ 40 ದಿನ ಶ್ರಮೆಯ ದಿನಗಳಲ್ಲಿ ಶಿಲುಬೆಗೆ ಹಾಕಲ್ಪಟ್ಟ ಆ ಸಂದರ್ಭದಲ್ಲಿ ಆಕ್ಚುಲ್ ಆಗಿ ನಾನು ಅಷ್ಟೊಂದು ಹಿಂಸಿಸಲ್ಪಡಲಿಲ್ಲ. ಆದರೆ ಏನೋ ಮರೆತು ಆ ಪೆಟ್ಟುಗಳು, ಕೊರಡೆ ಪೆಟ್ಟುಗಳು ಒಂದೆರಡು ನನಗೆ ಬಿದ್ದಾಗ ಆ ಒಂದು ಪೆಟ್ಟು ನಾನು ತಾಳಿಕೊಳ್ಳಲಿಕ್ಕಾಗದೆ ಭಯಂಕರವಾದ ವೇದನೆಗೆ ಒಳಗಾದೆ. ಆದರೆ ಆ ಯೇಸು ಹೇಗೆ ಅಷ್ಟು ಪೆಟ್ಟುಗಳೆಲ್ಲ ಸಹಿಸಿಕೊಂಡ? ಆ ಒಂದು ಡೂಪ್ ಶಿಲುಬೆ ಆ ಬಿಸಿಲಲ್ಲಿ ಹೊರುತ್ತಲೇ ನಾನು ಎಷ್ಟೋ ಆಯಾಸಗೊಂಡೆ. ಆದರೆ ಆತನು ಅಷ್ಟೊಂದು ಕೆಜಿಗಳ ವೇಟುಳ್ಳ ಆ ಶಿಲುಬೆನು ಆತನು ಹೇಗೆ ಹೊತ್ತುಕೊಂಡ? ಆತನು ಹಾಗೆ ನಟಿಸುತ್ತಿರುವಾಗ ನನಗೆ ಗೊತ್ತಾಗಲಾರ್ದ ಹಾಗೆ ನನಗೆ ಪಶ್ಚಾತ್ತಾಪ ಬಂತು. ನಾನಿನ್ನು ಮೂವೀಸ್ ಅನ್ನು ಬಿಟ್ಟುಬಿಟ್ಟೆ. ನಾನೀಗ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾ ಇದ್ದೇನೆಂದು ಸಾಕ್ಷಿ ಕೊಟ್ಟಿದ್ದಾರೆ. ಹೌದು, ಆತನ ನಿಮಿತ್ತವಾಗಿ ನಾವು ಮಾಡೋದಲ್ಲ, ನಮ್ಮ ನಿಮಿತ್ತವಾಗಿ ಆತನು ಮಾಡಿರೋದ್ರ ಮೇರೆಗೆ ನಾವು ಪಶ್ಚಾತ್ತಾಪ ಪಡಬೇಕು. ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ ಅನ್ನುತ್ತಾರೆ. ಆತನು ಅಷ್ಟೊಂದು ಪ್ರೀತಿಸಿರುವ ಯೆರೂಸಲೇಮಿನಲ್ಲಿ ತನ್ನ ಪ್ರಾಣವನ್ನೇ ಅರ್ಪಿಸುತ್ತಿರುವಾಗ ಆತನು ಆ ಯೆರೂಸಲೇಮಿನಲ್ಲಿ ಬೋಧಿಸಿರುವ ಬೋಧನೆಗಳು, ಮಾಡಿರುವ ಅದ್ಭುತ ಸ್ವಸ್ಥತೆಗಳು, ತೋರ್ಪಡಿಸಿರುವ ಆ ದೇವರ ಆ ಕಾರ್ಯಗಳು, ಅದ್ಭುತ ಕಾರ್ಯಗಳು ಅವರು ಮರೆತು ಹೋಗಿ ಅವರು ಅವುಗಳಿಗೆ ನಿರ್ಲಕ್ಷ್ಯರಾಗಿದ್ದು ಅವರು ಯೇಸುವನ್ನು ಯಾರೋ ಸಾಯಿಸ್ತಾರೆ ಎಂದು ಅಳೋದೇನು? ನಾನೇ ಅಲ್ಲವೋ ಆತನಿಗೆ ಶಿಲುಬೆಗೆ ಹಾಕಿದ್ದು? ನಾನೇ ಅಲ್ಲವೋ ಆತನಿಗೆ ಗಾಯಗೊಳಿಸಿದ್ದು? ನನಗೋಸ್ಕರವೇ ಅಲ್ಲವೋ ಆತನು ಶಿಲುಬೆಯಲ್ಲಿ ಮರಣ ಹೊಂದಿದ್ದು? ಅದಕ್ಕೆ ನಿಮ್ಮ ಪಾಪಗಳಿಗಾಗಿ ಅಳಬೇಕು. ಆತನು ಬೆಟ್ಟದ ಮೇಲೆ ಕೂತ್ಕೊಂಡು ಅಳ್ತಾನೆ, ಯೆರೂಸಲೇಮೇ, ಓ ಯೆರೂಸಲೇಮೇ, ಪ್ರವಾದಿಗಳನ್ನು ಕೊಂದವಳೇ, ಈಗೋ ನಿನ್ನ ಕಲ್ಲಿನ ಮೇಲೆ ಕಲ್ಲಿಲ್ಲದಂತೆ ಈ ಸುಂದರವಾದ ಪಟ್ಟಣ ಕೆಡವಲ್ಪಡುತ್ತದೆ. ನಿನ್ನ ಮಕ್ಕಳನ್ನು ಬಂಡೆಗೆ ಬಡಿಯುವಂತಹ ದಿನ ಬರುತ್ತದೆ. ಅದು ಅಕ್ಷರಶಃ AD 70ಯಲ್ಲಿ, ಕ್ರಿಸ್ತಪೂರ್ವ 70ನೇ ವರ್ಷದಲ್ಲಿ ನಾಶನ ಮಾಡಿಬಿಡುತ್ತಾರೆ ಯೆರೂಸಲೇಮನ್ನೆಲ್ಲ ರೋಮನ್ನರು. ಇನ್ನು ಅನೇಕ ಕ್ರೈಸ್ತ ವಿರೋಧಪಡಿಸುವ ವಿರೋಧ ದೇಶಗಳವರು ಸುಟ್ಟಾಕ್ತಾರೆ, ನಾಶನ ಮಾಡಿಬಿಡ್ತಾರೆ, ಸರ್ವನಾಶ ಮಾಡ್ತಾರೆ, ಆಲಯ ದೋಚಿಕೊಂಡು ಹೋಗ್ತಾರೆ. ಅದಕ್ಕೆ ನಿಮ್ಮ ಮಕ್ಕಳ ಕುರಿತು ಅಳಿರಿ, ನಿಮ್ಮ ಕುರಿತಾಗಿ ಅಳಿರಿ. ನೀವು ಈಗಲಾದರೂ ಪಶ್ಚಾತ್ತಾಪ ಪಡದಿದ್ದರೆ, ನೀವು ಈಗಲಾದರೂ ನಿಮ್ಮ ತಪ್ಪು ಒಪ್ಪಿಕೊಳ್ಳದಿದ್ದರೆ, ನಿಮ್ಮ ನಿಮಿತ್ತ ನೀವು ಈ ಪಟ್ಟಣಕ್ಕೆ ಶಾಪಗ್ರಸ್ತರಾಗ್ತೀರಿ, ನಿಮ್ಮ ಮಕ್ಕಳಿಗೆ ವೇದನೆ ಉಂಟು ಮಾಡಿದವರಾಗ್ತೀರಿ. ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ. ನಮ್ಮ ಪಾಪಗಳಿಗೋಸ್ಕರ ನಾವು ಅಳಬೇಕು. ಬೇರೆ ಯಾರೋ ಕುರಿತು ಅಳುವ ಅಗತ್ಯವಿಲ್ಲ. ಒಬ್ಬ ಕ್ರೈಸ್ತನು ಅಳುವ ಅಗತ್ಯವಿಲ್ಲ. ಒಂದು ವೇಳೆ ಅಳೋದಾದ್ರೆ ತಾನು ಮಾಡಿರುವ ತಪ್ಪುಗಳಿಗೋಸ್ಕರ ಪಶ್ಚಾತ್ತಾಪಪಟ್ಟು ದೈವ ಚಿತ್ತಾನುಸಾರವಾದ ದುಃಖದೊಂದಿಗೆ ತನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡಬೇಕು. ಯಾವಾಗ ನಾವು ಪಶ್ಚಾತ್ತಾಪ ಪಟ್ಟು ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡ್ತೇವೋ ಆಗ ನಮ್ಮ ದುಃಖ ದಿನಗಳು ಸಮಾಪ್ತವಾಗ್ತವೆ. ನಮ್ಮ ದುಃಖ ಸಂತೋಷವಾಗಿ ಮಾರ್ಪಡುತ್ತೆ. ದೈವ ಚಿತ್ತಾನುಸಾರವಾದ ದುಃಖವು ರಕ್ಷಣೆಯನ್ನುಂಟು ಮಾಡುವ ಮಾನಸಾಂತರಕ್ಕೆ ನಡೆಸುತ್ತೆ. ಆದರೆ ಲೋಕ ಸಂಬಂಧವಾದ ದುಃಖವು ನಮಗೆ ಮರಣದ ಕಡೆಗೆ ನಡೆಸುತ್ತೆ. ಅದೇ ಡಿಪ್ರೆಷನ್ನು, ದಿಗುಲು ಆಗಿರುತ್ತೆ. ಹಾಗಾಗಿ ಇಂದಿನಿಂದ ಯೇಸುವನ್ನು ಯಾರೋ ಬಾಧೆಪಡಿಸಿದ್ದಾರೆ ಎಂದು ಅಂದುಕೊಳ್ಳದೆ, ನಾನೇ ನಿನ್ನನ್ನು ಬಾಧೆಪಡಿಸಿದ್ದೇನೆ ಎಂದು ಗ್ರಹಿಸಿ, ಯೇಸುವೇ, ಇನ್ನೆಂದಿಗೂ ನಿನಗೆ ಬಾಧೆಪಡಿಸೋದಿಲ್ಲ, ನಿನ್ನ ಮಾತಿನ ಮೇರೆಗೆ ನಡೆಯುತ್ತೇನೆ, ನಿನ್ನಲ್ಲಿ ನಂಬಿಕೆ ಇಡುತ್ತೇನೆ, ನೀವು ನನಗೋಸ್ಕರವೇ ಲೋಕಕ್ಕೆ ಬಂದಿದ್ದೀರಿ,
ನನ್ನ ಸ್ಥಾನದಲ್ಲಿ ನನ್ನ ಶಿಕ್ಷೆ ಅನುಭವಿಸಿದ್ದೀರಿ. ಇದನ್ನು ನನ್ನ ಪೂರ್ಣ ಹೃದಯದಿಂದ ನಂಬುತ್ತೇನೆಂದು ಒಂದು ಮಾತು ಯೇಸುವಿಗೆ ಹೇಳ್ರಿ. ನಿಮ್ಮ ಪಾಪಗಳನ್ನೆಲ್ಲ ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಬಿಟ್ಟುಬಿಡಿರಿ. ನೂತನ ಸೃಷ್ಟಿಯಾಗಿ ಯೇಸು ಮಾರ್ಪಡಿಸುವುದಕ್ಕಾಗಿ ಶಕ್ತನಾಗಿದ್ದಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಪಾಪವು ಕೊಡುವ ಸಂಬಳ ಮರಣವಾಗಿದೆ ಎಂದು, ಪಾಪವು ಕೊಡುವ ಬಹುಮಾನ ದುಃಖವಾಗಿದೆ ಎಂದು, ಅವಮಾನವಾಗಿದೆ ಎಂದು ನಾವು ಗುರುತಿಸಿ ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿರುವ ನಿಮ್ಮ ಕಡೆಗೆ ದೃಷ್ಟಿಸುವಾಗ, ನಾನೇ ಅಲ್ಲವೋ ಆತನನ್ನು ಶಿಲುಬೆಗೆ ಒಪ್ಪಿಸಿರುವುದು ನನ್ನ ನಿಮಿತ್ತ ತಾನೇ, ಆತನು ಈ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ ಎಂಬ ಸತ್ಯ ಗ್ರಹಿಸಿಕೊಳ್ಳುವಂತೆ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿರಿ. ನನ್ನ ಸ್ಥಾನದಲ್ಲಿ ನನಗೋಸ್ಕರ ಮರಣ ಹೊಂದಿರುವ ಕ್ರಿಸ್ತನಿಗೋಸ್ಕರ ನಾನು ಆತನ ಸ್ಥಾನದಲ್ಲಿ ಆತನಿಗೆ ಸಾಕ್ಷಿಯಾಗಿ ಲೋಕದಲ್ಲಿ ಜೀವಿಸುತ್ತೇನೆಂದು ಒಂದು ತೀರ್ಮಾನ ತೆಗೆದುಕೊಳ್ಳುವ ಹಾಗೆ ನಮ್ಮ ಶಾಪವನ್ನು ಅಳಿಸಿ ಹಾಕಿ, ನಮ್ಮ ಮರಣವನ್ನು ನುಂಗಿ ಹಾಕಿ, ನಮಗೋಸ್ಕರ ನಿತ್ಯ ಜೀವ ಸಿದ್ಧ ಮಾಡಿರುವ ನಿಮ್ಮಲ್ಲಿ ನಂಬಿಕೆ ಇಡುವಂತೆ ಸಹಾಯ ಮಾಡಿರಿ. ನಮ್ಮ ತಪ್ಪು ಒಪ್ಪಿಕೊಂಡು ಬಿಟ್ಟು ಬಿಡಲು ಮತ್ತು ನಿಮಗೆ ಇಷ್ಟಕರವಾಗಿ ಜೀವಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಕ್ರೈಸ್ತರೇನು ಯಾವಾಗಲೂ ಅಳ್ತಾ ಇರ್ತಾರೆಂದು ಯಾರೋ ಒಮ್ಮೆ ಕೇಳಿದ್ರು. ಯಾಕೆ ಅಳಬೇಕು? ನಾವತ್ರೆ ಪಾಪಕ್ಕೋಸ್ಕರ ಅಳ್ತೇವೆ, ನಮ್ಮ ಪಾಪಕ್ಕೋಸ್ಕರ ಅಳ್ತೇವೆ. ನಾವು ಮಾಡಿರುವ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಡ್ತೇವೆ. ಅದೇ ದೈವ ಚಿತ್ತಾನುಸಾರವಾದ ದುಃಖ. ಒಂದು ಸಾರಿ ನೀವು ದುಃಖ ಪಡೋದಾದ್ರೆ ನಿಮ್ಮ ಜೀವಿತ ಆನಂದಮಯವಾಗಿ ಮಾರ್ಪಡುತ್ತೆ. ಅದಕ್ಕೆ ಪ್ರಾರ್ಥನೆಯಲ್ಲಿ ಕಣ್ಣೀರು ಬಿಡೋದು ನಮಗೆ ಅಭ್ಯಾಸ. ಪ್ರಾರ್ಥನೆಯಲ್ಲಿ ನಮ್ಮ ಸ್ಥಿತಿಗತಿ ಅರಿಯುತ್ತೇವೆ, ಪಶ್ಚಾತ್ತಾಪ ಪಡ್ತೇವೆ. ಈ ದಿನ ಶುಕ್ರವಾರವಲ್ಲವೋ? ಈ ದಿನ ನಿಮ್ಮ ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ ಇದ್ದಿರುತ್ತೆ. ನಿಮ್ಮ ಸಭೆಗೆ ಉಪವಾಸ ಪ್ರಾರ್ಥನೆಗಾಗಿ ಹೋಗಿ ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳು ತಿಳಿಯಪಡಿಸುತ್ತಲೇ ಇರಿ. ಅವುಗಳನ್ನು ಪರಿಶೀಲಿಸ್ತಿದ್ದೇವೆ, ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಇವೆ ಅಲ್ಲವೇ? ಅವುಗಳಿಗೆ ಕಳಿಸಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರ ಸಂಗಡ ನೆಲೆಸಿರಲಿ. ಹಾಲೆಲೂಯಾ. ನ್ಯೂ ಡೆಲ್ಲಿ ಹಾಗೂ ಡೆಲ್ಲಿಯ ಸುತ್ತಮುತ್ತಲಿರುವಂತಹವರೆಲ್ಲರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರೋದಾದ್ರೆ ಈ ಮಾರ್ಚ್ 26ರಂದು ಅದು ಹಾಲಿಡೇ ಆಗಿರೋದ್ರಿಂದ ಒಂದು ವಿಶೇಷವಾದ ಒನ್ ಡೇ ಗೆಟ್ ಟುಗೆದರ್ ಅನ್ನು ನಿಮಗೋಸ್ಕರ ಡೆಲ್ಲಿಯಲ್ಲಿ ಏರ್ಪಡಿಸಿದ್ದೇವೆ. ನೀವು ತೆಲುಗು, ಕನ್ನಡ, ಹಿಂದಿ ಅಥವಾ ಮತ್ತಿತರ ಭಾಷೆಗೆ ಸಂಬಂಧಪಟ್ಟವರಾಗಿದ್ರು ಬನ್ನಿರಿ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಕಾರ್ಯಕ್ರಮದ ಮೂಲಕ ದೇವರ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಗೊಳಿಸಬೇಕೆಂದು, ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು, ಮುಖಾಮುಖಿಯಾಗಿ ನಿಮ್ಮೆಲ್ಲರನ್ನು ನೋಡಿ ನಿಮ್ಮೆಲ್ಲರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸಬೇಕೆಂದು, ಪರೀಕ್ಷೆ ಬರೆಯುವವರಿಗೋಸ್ಕರ ಪ್ರಾರ್ಥಿಸಬೇಕೆಂದು ಡೆಲ್ಲಿಗೆ ಬರ್ತಿದ್ದೇವೆ. ಮಾರ್ಚ್ 26ರಂದು ಮಧ್ಯಾಹ್ನ 2ರಿಂದ 5 ಗಂಟೆವರೆಗೂ ಮತ್ತು ಸಂಜೆ 6ರಿಂದ ರಾತ್ರಿ 9 ಗಂಟೆವರೆಗೂ 2 ಸೆಷನ್ಗಳನ್ನು ಈ ಒನ್ ಡೇ ಗೆಟ್ ಟುಗೆದರ್ನಲ್ಲಿ ನಡೆಸಲಾಗುತ್ತೆ. YWCA ಕಾನ್ಸ್ಟೆಂಟಿಯಾ ಹಾಲ್, ಗೇಟ್ ನಂಬರ್ 1, ಗುರುದ್ವಾರ್ ಬಂಗ್ಲಾ ಸಾಹಿಬ್, ಅಶೋಕ್ ರೋಡ್, ನ್ಯೂ ಡೆಲ್ಲಿ. ಇನ್ನೂ ನಿಮಗೆ ಹೆಚ್ಚಿನ ವಿವರಗಳು ಬೇಕಾದರೆ ಕೊಡಲ್ಪಟ್ಟ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಳ್ಳಿರಿ. ಇಲ್ಲವಾದರೆ 8939393939 ನಂಬರಿಗೆ ಕರೆ ಮಾಡಿರಿ ಅಥವಾ ವಾಟ್ಸಪ್ ಕಳಿಸಿರಿ. ನೀವೆಲ್ಲರೂ ತಪ್ಪದೇ ಬರ್ತೀರಿ ಎಂದು ಕರ್ತನ ಸನ್ನಿಧಿಯಲ್ಲಿ ನಿಮ್ಮೆಲ್ಲರೊಂದಿಗೆ ದೇವರ ವಾಕ್ಯ ಧ್ಯಾನಿಸಿ ಆತನನ್ನು ಹಾಡಿ ಸ್ತುತಿಸಲು, ಮತ್ತಷ್ಟು ಮುಖ್ಯವಾಗಿ ಮುಖಾಮುಖಿಯಾಗಿ ನಿಮ್ಮೆಲ್ಲರನ್ನು ನೋಡಿ ಪ್ರಾರ್ಥಿಸಲು ಆಶಿಸುತ್ತಿದ್ದೇನೆ. ಬನ್ನಿರಿ, ದೇವರ ಸನ್ನಿಧಿಯಲ್ಲಿ ದೇವರ ಬಿಡುಗಡೆಯನ್ನು ಅನುಭವಿಸೋಣ.